ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಸಾಬು ಅಕ್ಕಿ ಸಂಡ್ಗಿ ಮಾಡೋದನ್ನು ತೋರಿಸ್ತೀನಿ. ಸಾಬುದಾನ ಸಂಡ್ಗಿ ನೋಡಿರಿ. 2 ಬೌಲ್ ಸಾಬುದಾನ ತೊಗೊಂಡು ನಾನು ರಾತ್ರಿ ತೊಳೆದು 1-2 ಸಲ ತೊಳೆದು ನೆನೆ ಹಾಕೀನಿ. ಇಲ್ಲಿ ಹೆಸರಿಟ್ಟೇನಿ ನೀರು. ಸಾಬುದಾನ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಮಳ್ಳಿಸ್ಬೇಕು. ಮಳ್ಳಿಸಿ ಬಿಸಿಲಿಗೆ ಇಟ್ಬಿಟ್ರೆ ಸಂಡ್ಗಿ ರೆಡಿ ಆಗ್ತಾವೆ. ಇದಕ್ಕೆ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. 2 ಬೌಲ್ ತೊಗೊಂಡೆ ನಾನಿಲ್ಲಿ. 1 ಬೌಲಿಗೆ 4 ಬೌಲ್ನಷ್ಟು ನೀರು ಹಾಕಬೇಕು. ನೋಡಿರಿ, ಈ ಬೌಲಿಗೆ 1 ಬೌಲಿಗೆ 4 ಬೌಲ್ನಷ್ಟು ನೀರು ಹಾಕಬೇಕು. 2 ಬೌಲ್ ನೆನೆಸಿ ತೊಗೊಂಡೆ ನಾನೀಗಿಲ್ಲಿ. ನೆನೆಸ್ತಂಥ ಸಾಬುದಾನ ಈಗೇನು ಹೆಸರಿಟ್ಟೇನಿ, ಉಪ್ಪು ಹಾಕ್ಯಾನಲ್ಲ, ನೀರು ಕುದಿ ಮುಂದೆ ಹಾಕಿ ಮಳ್ಳಿಸ್ಬಿಡ್ತೇನೆ. ಇದನ್ನು ಮಳ್ಳಿಸಿಂದ ಹೆಂಗೆ ಆಕತಿ ಅಂತ ತೋರಿಸ್ತೇನೆ ನಿಮ್ಗೆ. ಭಾಳ ಈಜಿ ರೀ. ಇದನ್ನ ಯಾರಾದರೂ ಮಾಡ್ಬೋದು, ಕೆಡಂಗಿಲ್ಲ. ಮಕ್ಳಿಗೆ ಭಾಳ ಇಷ್ಟ ಆಗ್ತಾವೆ. ಊಟದ ಜೊತೆಗೆ, ಸೈಡ್ಸ್ಗೆ, ಟೀ ಜೊತೆಗೆ. ನೋಡಿರಿ, ಮಳ್ಳಿಸಿಂದ ಈ ಥರ ಆಗೈತೆ ನೋಡಿರಿ. ಇದನ್ನು ಬಿಸಿಲಿಗೆ ಒಣಾಕಿಬಿಡ್ಬೇಕು. ಒಣಾಕಕ್ಕೆ ಬಟ್ಟೆ ಮೇಲೆ ಹಾಕಿದ್ರೆ ಬರಲ್ಲಿದು, ಪ್ಲಾಸ್ಟಿಕ್ ಕವರೇ ಬೇಕು. ಇವು ಬಟ್ಟೆ ಮೇಲೆ ಹಿಡ್ಕೊಂಬಿಡ್ತಾವೆ, ಹರಿತಾವು. ಪ್ಲಾಸ್ಟಿಕ್ ಕವರ್ ಇದ್ರೆ ಈಗ ಬೆಳಗ್ಗೆ ನೋಡಿರಿ, ನಾನು 8:30 8ರಿಂದ 9 ಇಡಾಕತ್ತಾನೆ. ಸಾಯಂಕಾಲ ಟೀಗೆ ಆಗಲೇ ಒಣಗಿಬಿಟ್ಟಿರ್ತಾವೆ ಖಡಕ್ ಬಿಸಿಲಿಗೆ. ಆದರೂ 2 ದಿನ ಚೆಂದಾಗಿ ಒಣಗಿಸಿ ಡಬ್ಬ ತುಂಬಿಡಬೇಕು. ಈ ಥರ ಹಾಕಬೇಕಿಲ್ಲಿ. ಸ್ವಲ್ಪ ಹಾಕಿ 1 ಟೀ ಸ್ಪೂನ್ಲೆ 1 ಸ್ಪೂನ್ ಹಾಕಿ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಸಾಯಂಕಾಲ ಅಂದ್ರಾಗ ಒಣಗಿಬಿಡ್ತಾವೆ ನೋಡಿರಿ. ಒಣಗಿನ ತೋರಿಸ್ತಾನೆ ಎಷ್ಟು ಚೆನ್ನಾಗಿ ಬಂದಾವು. ಇದೇ ಥರ ಜಲ್ದಿ ಇಡಬೇಕು. ಬಿಸಿಲು ಬರಗೊಡ್ದ ಇಟ್ಬಿಟ್ರೆ ಸಾಯಂಕಾಲ ಅನ್ಕೊಡ್ದ ಒಣಗಿಬಿಡ್ತಾವೆ. ಆದರೂ ಮರುದಿವ್ಸ 1 ದಿವ್ಸ ಒಣಗಿಸಿ ತೆಗೆದಿಡಬೇಕು. ಈಗೆಲ್ಲನೂ ಇದೇ ಥರ ಫುಲ್ ಪ್ಲಾಸ್ಟಿಕ್ ತುಂಬ ಹಾಕ್ತೀನಿ. ಸಾಯಂಕಾಲ ಒಣಗಿದ ತಕ್ಷಣ ಹೆಂಗಿರ್ತಾವೆ ಅಂತ ಕರೆದು ತೋರಿಸ್ತಾನೆ ನಿಮಗೆ. ಸಣ್ಣ ಬೇಕಾದ್ರೆ ಸಣ್ಣ, ದೊಡ್ಡ ಬೇಕಾದ್ರೆ ದೊಡ್ಡ ಮಾಡ್ಕೋಬೋದು ಸೈಜು. ಈ ಹದದಾಗಿರಬೇಕು ಅಂಬ್ಲಿ. ಅದೇ 1 ಬೌಲ್ 1 ಬಟ್ಲಕ್ಕೆ ಸಾಬುದಾನಕ್ಕೆ 4 ನೀರು ಇಡಬೇಕು. ನೆನೆದಂಥ ಸಾಬುದಾನೆಗೆ ನೋಡಿರಿ, ಇದೇ ಥರ ಇಟ್ಟದ್ದಾತು. ಸಾಯಂಕಾಲ ಒಣಗಿಂದ ಹೆಂಗದಾವು ಅಂತ ತೋರಿಸ್ತೇನೆ ನಿಮ್ಗೆ. ಮತ್ತು ಕರೆದೂ ತೋರಿಸ್ತಾನೆ. ಬರೋಬ್ಬರಿ ಬಿಸಿಲೈತಿ. ಈಗ ನಾನಿಲ್ಲಿ ಕೆಳಗೆ ಹಾಕಿರೋ ಧೂಳು ಹಾಕತ್ತಂತ ಡೈನಿಂಗ್ ಟೇಬಲ್ ಐತಿದು. ಟೇಬಲ್ ಮೇಲೆ ಹಾಕೀನಿ ಹೈಟಿಗೆ. ಧೂಳ ಪಾಳ ಬರಲ್ಲ ಇದ್ರ ಮೇಲೆ. ಕೆಳಗೆ ಹಾಕಿದ್ರೆ ಗಾಳಿಗೆ ಧೂಳ ಪಾಳ ಬರ್ತಿರ್ತತಿ. ಹಿಂಗಾಗಿ ಹೈಟ್ ಮೇಲೆ ಹಾಕೀನಿ. ನೋಡಿರಿ, ಸಾಯಂಕಾಲ ಅನ್ಕೊಡ್ದೆ ಎಷ್ಟು ಚೆಂದ ಒಣಗ್ಯಾವ ನೋಡಿರಿ, ಗಳಗಳ ಅಂತವು. ಇವನ್ ಕರೆದು ತೋರಿಸ್ತೇನೆ ನಾನೀಗ. ಇದ್ರ ಜೀರಿಗೆ ಹಾಕಿನೂ ಮಾಡ್ಬೋದು, ಆದ್ರೆ ಭಾಳ ದಿವ್ಸ ಇಡಕ್ಕೆ ಬರೋಂಗಿಲ್ಲ. ಇಲ್ಲಿ ನೋಡಿರಿ ಏನು ಚಂದವಾಗ್ಯಾವು. ಇಟ್ಟಿಟ್ಟ ಇದ್ದಿದ್ದು ಎಷ್ಟು ಡಬಲ್ ದೊಡ್ಡವು ಆಗ್ತಾವೆ ಕರದಿಂದ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ಯಾವು. ನಿಮಗೂ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಈಜಿ ಮೆಥಡ್ನಾಗ ಐತಿ, ಮಾಡ್ಕೊರಿ. ಹಗರೈತಿ, ನೀವು ಮಕ್ಳಿಗೆ ಇಷ್ಟ ಆಗ್ತತಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ಇಷ್ಟ ಇದ್ದಿದ್ದು ಎಷ್ಟು ದೊಡ್ಡದಾಕೈತಿ, ಡಬಲ್ ಆಗ್ತದೆ ನೋಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.